ಅದು ಬಯಲು ಸೀಮೆಯ ನಾಡು. 10 ದಶಕಗಳಿಂದ ಕನಸು ಕಾಣುತ್ತಿದ್ದ ರೈತರಿಗೆ ಬರೀ ಬರಗಾಲವೇ ಬಹುಮಾನ. ಇವೆಲ್ಲವುಗಳ ನಡುವೆ ನೀರಿಗಾಗಿ ಹೋರಾಟದ ಧ್ವನಿ ಕೇಳುತ್ತಲೇ ಇತ್ತು. ಆದರೆ ಈಗ ಗಡಿ ರೈತರ ಕನಸು ಈಡೇರುವ ಕಾಲ ಬಂದಾಗಿದೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಗಡಿ ಜಿಲ್ಲೆ ಬೆಳಗಾವಿಯ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಬಾವಿ ಹಾಗೂ ಅನಂತಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ 23 ಹಳ್ಳಿಗಳಿಗೂ ಪ್ರತಿ ವರ್ಷ ತೀವ್ರ ಬರಗಾಲ ಕಾಡ್ತಿತ್ತು. ರಾಜ್ಯದಲ್ಲಿ ವಾಡಿಕೆಗಿಂತ ಅತಿ ಕಡಿಮೆ ಮಳೆಯಾಗುವ ತಾಣ ಅಂದ್ರೆ ಅದು ಈ 2 ಹೋಬಳಿ ಕೇಂದ್ರಗಳು. ಕಳೆದ ವರ್ಷ 0.9ರಷ್ಟು ಕಡಿಮೆ ಮಳೆ ವರದಿಯಾಗಿದ್ದು ಅತಿ ಕಡಿಮೆ ಮಳೆಯಾದ ತಾಣವಾಗಿ ಪರಿಣಮಿಸಿತ್ತು. ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ರೈತರು ಕಷ್ಟದ ಬದುಕು ಕಟ್ಟಿಕೊಂಡು ಅಲ್ಪದರದಲ್ಲಿ ಜೀವನ ನಡೆಸುತ್ತಿದ್ರು. ಆದರೆ ಇಲ್ಲಿ ನೀರಿನ ಅಭಾವ ಹೋಗಲಾಡಿಸಲು ಸುಮಾರು 3 ದಶಕಗಳಿಂದ ಹೋರಾಟ ನಡೆಯುತ್ತಿತ್ತು. ಕಾಗವಾಡ ತಾಲೂಕಿನ ಐನಾಪುರ ಹಾಗೂ ಹುಲಗಬಾಳಿ ಹತ್ತಿರದ ಕೃಷ್ಣಾ ನದಿಯಿಂದ ನೀರು ಪೂರೈಕೆಗೆ ಬೇಡಿಕೆ ಇಡಲಾಗಿತ್ತು. ರೈತರ ಬೇಡಿಕೆಗೆ ಅನುಗುಣವಾಗಿ 2011ರ ಆಗಿನ ಸರ್ಕಾರ 1.136 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 23 ಹಳ್ಳಿಗಳಿಗೂ ನೀರು ಪೂರೈಸುವ ನಿಟ್ಟಿನಲ್ಲಿ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಅನುಮೋದನೆ ನೀಡಲಾಯಿತು. 2019ರಲ್ಲಿ ಯೋಜನೆಗೆ ಚಾಲನೆ ಕೂಡ ನೀಡಲಾಗಿತ್ತು. ಆಮೆಗತಿಯಲ್ಲಿ ಸಾಗಿದ್ದ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಕಾಗವಾಡ ಹಾಲಿ ಶಾಸಕ ರಾಜು ಕಾಗೆ ನೇತೃತ್ವದಲ್ಲಿ ಪ್ರಸ್ತುತ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಕಾಲುವೆಯ ಮೊದಲ ಹಂತದ ನೀರಿಗೆ ಚಾಲನೆ ನೀಡಿದರು. ಅದರಂತೆ ಸುಮಾರು 23 ಕೆರೆಗಳ ನೀರು ತುಂಬುವ ಯೋಜನೆ ಇದಾಗಿದೆ. ಈಗ 277 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದನೆಗೊಂಡ ಯೋಜನೆಯಲ್ಲಿ 229.40 ಕೋಟಿ ರೂಪಾಯಿ ವೆಚ್ಚದಲ್ಲಿ 11 ಕೆರೆಗಳ ನೀರು ತುಂಬುವ ಮೊದಲ ಹಂತದ ಯೋಜನೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ಅವರಿಂದ ಚಾಲನೆ ನೀಡಿದರು. ಈಗ ತಿಂಗಳಲ್ಲಿ ನಾವು ಅದನ್ನು ಕೊಡಿಸ್ತಾ ಇದ್ದೀವಿ. ಇವತ್ತು 5 ಮೋಟರ್ ಕುಣಿಸಿಯಲ್ಲಿ ನಾಳೆ ಜೂನ್ ಯಾವುದೇ ಪರಿಸ್ಥಿತಿಯಲ್ಲಿ ನೀರನ್ನು ಪ್ರಾರಂಭ ಮಾಡ್ತೀವಿ. ಈ ಯೋಜನೆಯಿಂದ ಸುಮಾರು 16 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಅಂತರ್ಜಲದ ಅಭಿವೃದ್ಧಿಯಾಗಿ ನೀರಿನ ಗುಣಮಟ್ಟವೂ ಹೆಚ್ಚಾಗಲಿದೆ. ಈಗಾಗಲೇ ತಾಲೂಕಿನ ಅನಂತಪುರ, ಗುಂಡೇವಾಡಿ, ಬಳ್ಳಿಗೇರಿ, ಪಾರ್ಥನಹಳ್ಳಿ, ಚಮ್ಮಕ್ಕೇರಿ, ಮಲಬಾದ, ಬೇವನೂರು ಹೀಗೆ ಸುಮಾರು 11 ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಕೆ ಮಾಡಲು ಬೃಹತ್ ಯೋಜನೆ ಕೈಗೊಳ್ಳಲಾಗಿದೆ. 11 ಕೆರೆ ತುಂಬುವ ಯೋಜನೆಯ ಮೊದಲನೆಯ ಹಂತದ ಕಾಮಗಾರಿ ಅನುಷ್ಠಾನಕ್ಕಾಗಿ ಹೆಡ್ವರ್ಕ್ಸ್, ಇನ್ಬೇಕ್ ಕಾಲುವೆ, ಜಾಕ್ವೆಲ್, ಪಂಪ್ ಹೌಸ್, ಎಲೆಕ್ಟ್ರೋಮೆಕ್ಯಾನಿಕಲ್ ಪಂಪ್ಸ್, ಮೋಟಾರ್ಸ್, ವಿದ್ಯುತ್ ಸಂಪರ್ಕ ಕೆಲಸ, ಏರುಕೊಳದ ಮುಖ್ಯ ಮಾರ್ಗ ಹಾಗೂ ಕೊಳವೆ ವಿತರಣಾ ಮಾರ್ಗ ಇತ್ಯಾದಿ ಕಾಮಗಾರಿಯ ಅಂದಾಜು ಮೊತ್ತ 176.30 ಕೋಟಿ ರೂಪಾಯಿಗಳಿಗೆ ಅನುಮೋದಿಸಲಾಗಿದೆ. ಈ ಯೋಜನೆಗೆ ಈಗಾಗಲೇ 138.81 ಕೋಟಿ ರೂಪಾಯಿ ಮೊತ್ತ ಒಳಗೊಂಡಂತೆ ಕಾಮಗಾರಿ ಆರಂಭವಾಗಿದ್ದು 18 ತಿಂಗಳ ಕಾಲಾವಧಿಯೊಳಗೆ ಹಾಗೂ 5 ವರ್ಷಗಳ ನಿರ್ವಹಣೆ ಒಳಗೊಂಡ ಕಾಮಗಾರಿಯನ್ನ ವಹಿಸಿಕೊಡಲಾಗುತ್ತಿದೆ. ನಿಯಮಿತ ಕಾಲಾವಧಿಯಲ್ಲಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ನೀರಾವರಿ ಇಲಾಖೆ ಸೂಚನೆ ನೀಡಿದೆ. ನಮ್ಮ ಉದ್ದೇಶ ಈ ಕೆರೆ ತುಂಬುವುದು ಬಹಳ ತ್ವರಿತವಾಗಿ ಆಗಬೇಕು. ಬಸವೇಶ್ವರ ನೀರಾವರಿಯಾಗಿ ಇಲ್ಲಿ ನಿಮಗೊಂದು ಮಾತ್ರ ಹೇಳಬೇಕಿದೆ, ಇನ್ನು 2 ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ನಿರ್ಮಾಣ ಆಗಬೇಕಿಲ್ಲ. ಯಾಕಂದ್ರೆ ನೀವು ಕಬ್ಬು ನುರ್ಸಾಕ ಮುಂದಿನ ದಿನಮಾನಗಳಲ್ಲಿ ಇರುವಂಥ ಸಕ್ಕರೆ ಕಾರ್ಖಾನೆಗಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲ ಕಡೆ ನಾವು ಆ ಒಂದು ಕನಸನ್ನು ಕಾಣ್ತಾ ಇದ್ದೀವಿ. ಸುಮಾರು 15 ಹಳ್ಳಿಗಳನ್ನೊಳಗೊಂಡಂತೆ 7 ಹೆಕ್ಟೇರ್ ಭೂಪ್ರದೇಶಕ್ಕೆ ಈ ಯೋಜನೆಯಿಂದ ನೀರಿನ ಅನುಕೂಲವಾಗಲಿದೆ. ಸುಮಾರು 11 ಕೆರೆಗಳಿಗೆ ಕೃಷ್ಣಾ ನದಿಯಿಂದ 0.27 ಟಿಎಂಸಿ ನೀರು ಹರಿಸಲಾಗುತ್ತದೆ. ಕೆರೆಗಳು ತುಂಬುವುದರಿಂದ ಅಂತರ್ಜಲ ಅಭಿವೃದ್ಧಿಯಾಗಲಿದ್ದು ಕೆರೆ ಸುತ್ತಮುತ್ತಲಿನ ಗ್ರಾಮಗಳ ಬಾವಿ, ಕೊಳವೆ ಬಾವಿಗಳ ನೀರಿನ ಮಟ್ಟ ಹೆಚ್ಚಲಿದೆ. ಇದರಿಂದ ಮಳೆಯಾಶ್ರಿತ ಭೂಪ್ರದೇಶಗಳಿಗೆ ಬೇಸಿಗೆಯಲ್ಲೂ ನೀರಿನ ಪೂರೈಕೆಯಾಗಲಿದ್ದು ಈ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ.